ಅಣ್ಣ ನೀವು ಕೈಯಾಗಿ ಇಟ್ಕೊಂಡಿದ್ರಲ್ಲ, ಇದು ಎಷ್ಟು ಬರುತ್ತೆ ಅಣ್ಣ ತೂಕ? ಅಣ್ಣ ಇದು ಒಂದು 7-8 kg ಬರ್ತೈತೆ. ಯಾವುದು? ಈ ಗೊನೆ. ಈ ಗೊನೆ ಸ್ವಲ್ಪ ಹಿಂಗೆ ಕ್ಲಿಯರ್ ಈಗ ತೋರಿಸಿ. ಈ ಗೊನೆ ಒಂದು ಅಣ್ಣ, ಒಂದು ಅಡಿಕೆ ಗಿಡ ಇಳುವರಿ ಚೆನ್ನಾಗಿ ಬಂದೈತಿ ಅಂತಂದರೆ ಒಂದು ಗಿಡದಲ್ಲಿ ಎಷ್ಟು kg ಬರ್ಬೇಕಣ್ಣ ಹಸಿ ಅಡಿಕೆ? ಅಣ್ಣ ಹಸಿ ಅಡಿಕೆ ಈಗ ಒಂದು ಗಿಡದಾಗೆ 4 ಗೊನೆ ಇದಾವಂದಮೇಲೆ ಒಂದು ಗೊನೆ ಒಂದು 5-5 kg ಬರ್ಬೋದು. ಸ್ನೇಹಿತರೆ ನಮಸ್ಕಾರ. ನೀವೀಗ ನೋಡ್ತಾ ಇದ್ದೀರಲ್ಲ, ಈಗ ಅಡಿಕೆ ಕಟಾವು ಮಾಡ್ತಾ ಇದ್ದಾರೆ. ಇದು ನಮ್ಮ ಫ್ರೆಂಡ್ ತೋಟ. ಅಣ್ಣ ನಮಸ್ತೆ, ನಿಮ್ಮ ಹೆಸರು, ಊರು? ಅಣ್ಣ ಈ ಕಡೆ ಗಾದ್ರಿ ಪಾಲಯ್ಯ ಅಂತ. ಹಾಂ, ಯಾವ ಊರು ಅಣ್ಣ ನಿಮ್ಮದು? ಹಿರೇಗುಂಟ್ನೂರು. ಇಲ್ಲಿ ಅಡಿಕೆ ಕೇಣಿ ಮಾಡ್ತಿದ್ದೀರಾ? ಇದು ಎಷ್ಟನೇ ಕಟಾವು ಮಾಡ್ತಿದ್ದೀರಣ್ಣ? ಇದು 45 ದಿವಸ ಕಟಾವು ಮಾಡ್ತೀವಿ. ಹಸಿಗಿಡ ಆದರೆ ಒಂದು 5 ದಿವಸ ಹೆಚ್ಚು ಕಮ್ಮಿ ಆಗುತ್ತೆ. ಅದರ ಕಾಯಿ ಬರಲ್ಲ. ಈಗ ಈ ತೋಟ ಎಷ್ಟನೇ ಕಟಾವು ಮಾಡ್ತಿದ್ದೀರಾ? ಈ ತೋಟ ಇದು 3ನೇ ಕಟಾವು. 3ನೇ ಕಟಾವು. ಇದಕ್ಕಿಂತ ಮುಂಚೆ ಎಷ್ಟು ದಿನದ ಹಿಂದೆ ಮಾಡಿದ್ರಿ? ಇದಕ್ಕಿಂತ ಮುಂಚೆ ಎಷ್ಟು ದಿನದ ಹಿಂದೆ ಮಾಡಿದ್ರಿ? ಇದಕ್ಕಿಂತ ಎಷ್ಟು ದಿನದಿಂದ ಅಂದರೆ 45 ದಿವಸದ ಆ ಕಡೆ. 45 ದಿನದ ಹಿಂದೆ ಮಾಡಿದ್ರಾ? ಈಗ ಒಂದು 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 ಗಿಡದಲ್ಲಿ ಈಗ ಎಷ್ಟು ಗೊನೆ ಕಟ್ ಮಾಡ್ತಿದ್ರಣ್ಣ? ಈಗ 2-3 ಬರ್ತವೆ. 2 ಬರ್ತವೆ, 2-3. ಈಗ ಇದು ಲಾಸ್ಟ್ ಕಟಾವ, 4ನೇ ಕಟಾವು ಲಾಸ್ಟಾ ಅಥವಾ ಇನ್ನೊಂದು ಇರುತ್ತೆ? ಅದು ಸಸಿ ಗಿಡ ಆದರೆ ಒಂದು 5 ಕಟಾವು ಬೇಕು. 4ರಿಂದ 5 ಕಟಾವು. ಸಸಿ ಗಿಡ ಆದರೆ ಬಂದಿರಲ್ಲ. ಈಗ ಇದು ಇನ್ನೂ ಒಂದು ಕಟಾವು ಉಳಿಬೋದು ಅನ್ಸುತ್ತಲ್ವ? ಅಲ್ಲ, ಉಳಿಯುತ್ತೆ ಒಂದು 2-3 ಸಲ ಉಳಿಯುತ್ತೆ ಲಾಸ್ಟ್ ಕಟಾವು. ಅಣ್ಣ ಎಲ್ಲ ಟ್ಯಾಕ್ಟ್ರಿಗೆ ಹಾಕ್ಕೊಂಡು ಅದು ಜಾಲರ ಥರ ಮಾಡ್ಕೊಂಡು ಅದ್ರಾಗ ಹೊಡಿತಾರಲ್ಲ, ನೀವು ಈ ಥರ ಹೊಡಿತಿದ್ರಲ್ಲ ಅಣ್ಣ? ಅಣ್ಣ ನಾವು ಇದು ತೂಕ ನಾವು ತೂಕದಂಗೆ ತಗೊಂಡೋಗೋದು ಮಾರ್ಕೆಟ್ಕಾಯಿ ಹಂಗೆ. ಅದಕ್ಕೆ ಕಸ ಅದೆಲ್ಲ ಬರ್ತದಂತ ನಾವು ಇಲ್ಲೇ ಬಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ತಗೊಂಡೋಗ್ತೀವಿ. ಇಲ್ಲ ಅಣ್ಣ, ಈಗ ಏನೈತೆ ಅಣ್ಣ ಮಾರ್ಕೆಟ್ ರೇಟ್? ಅಣ್ಣ ಇವಾಗ 7,100 ಐತೆ. 7,100. ಈಗ ರೈತರಿಗೆ 7,100 ಕೊಡ್ತೀರಾ? ಇಲ್ಲ, 100 ಕಮ್ಮಿ ಅಣ್ಣ. ನಾವೇ ಬಂದು ನಾವೇ ಕೆಡ್ಕೊಂಡು ಹೋಗ್ತೀವಲ್ಲ, ಅದಕ್ಕೆ 100 ಕಮ್ಮಿ. ಕೂಲರಿಗೆಲ್ಲ ರೈತರು ಕೊಡ್ತಾರಾ ಅಥವಾ ನೀವು ಕೊಡ್ತೀರಾ? ಅಣ್ಣ ಎಲ್ಲ ನಾವೇ, ಕೂಲರಿಗೆಲ್ಲ ನಾವೇ ಕೊಡೋದು. ಅದಕ್ಕೆ ಮಾರ್ಕೆಟ್ ತೂಗ್ತಾನೆ 100 ರೂಪಾಯಿ ಕಮ್ಮಿ ಕೊಡ್ತೀವಿ. ಅಣ್ಣ ಈ ತೋಟ ನೋಡಿದ್ರೆ, ಈ ತೋಟ ಹೆಂಗೈತೆ ಅನ್ಸುತ್ತಣ್ಣ? ಅಣ್ಣ ತೋಟ ಚೆನ್ನಾಗೈತೆ. ಒಂದು 12-13 ವರ್ಷದ ಗಿಡ. ತೂಕ ಹಂಗೆ ಚೆನ್ನಾಗಿ ಬರ್ತೈತೆ. ಇಳುವರಿ ಎಲ್ಲ ಚೆನ್ನಾಗಿತ್ತು ಅಣ್ಣ? ಹ್ಞೂ ಅಣ್ಣ, ಎಲ್ಲ ಇಳುವರಿ ಒಳ್ಳೆ ತೂಕ ಒಳ್ಳೆ ಚೆನ್ನಾಗೈತೆ. ತೂಕ ಒಳ್ಳೆ ಚೆನ್ನಾಗಿ ಬರ್ತೈತೆ. ಎಲ್ಲ ಒಂದು 750 ಗಿಡ ಬರ್ತವೆ. 750 ಗಿಡ ಬರ್ತವೆ ಅಣ್ಣ. ಈಗ ನೀವೀಗ ತಗೊಂಡೋಗ್ತಿರಲ್ಲ, ಈಗ ಇದನ್ನೆಲ್ಲ ಸುಲಿಸಿ ಬೇಯಿಸಿ ಮಾಡ್ತಿರಲ್ಲ, ಈಗ ಇದು ಹಂಗೆ ಕೊಡ್ತಾರಲ್ಲ ಇವ್ರು ರೈತರಿಗೆ, ಈಗ ಅವರಿಗೆ ಲಾಸ ಅಥವಾ ಲಾಭ ಅಣ್ಣ ಈಗ ಹಿಂಗೆ ಕೊಡೋದು ರೈತರು? ಏನಿಲ್ಲಣ್ಣ, ಈಗ ರೈತರಿಗೆ ಕೊಡ್ತೀವಂದ್ರೆ ಎಲ್ಲ ನಾವು ತುಳಿಸಿ ಬೇಯಿಸಿಕೊಂಡು ನಮ್ಮದು ಖರ್ಚಿರ್ತತೆ. ಈಗ ಅವರಿಗೂ ಅಡಿಕೆ 13,500, 13,600, 700 ಹಂಗೆ ಅವರು ಕ್ವಿಂಟಲಿಗೆ ಕೊಡ್ತೀವಿ. ಗಿಡದ ಮೇಲೆ ಹೋಗ್ತಾವೆ ಅವೆಲ್ಲ. ಹಳೆ ಗಿಡ ಆದರೆ ಜಾಸ್ತಿ, ಸಸಿ ಗಿಡ ಆದರೆ ಕಮ್ಮಿ ಆಗತ್ತೆ. ರೈತರಿಗೆ ರಿಸ್ಕ್ ಇರಲ್ಲ. ಈ ಹಿಂಗೆ ಗುಡ್ಡದ ಏರಿಯಾ, ಟ್ಯಾಕ್ಟ್ರಿ ಬರೋದು, ಲೇಬರು, ಅದೇನೋ ಸಮಸ್ಯೆ ಇರಲ್ಲ. ಕೊಟ್ಟು ಆರಾಮಾಗ್ಬಿಡ್ಬೋದು ರೈತರು. ಮಾರ್ಕೆಟ್ ರೇಟ್ ಒಂದು ವೇಳೆ ಈಗ ದಾವಣಗೆರೆಗೆ ಮಾರ್ಕೆಟ್ ತಗೊಂಡು ಹೋಗೋದಾದ್ರು ಈಗ 7,100 ರೂಪಾಯಿ ಅಂದರೆ ಇವ್ರದೇ ಕೂಲಿ, ಇವ್ರದೇ ಖರ್ಚು ಎಲ್ಲ ಇವ್ರದೇ ಆಗಿರುತ್ತೆ. ಇವರೇ ತಗೊಂಡೋದ್ರು 7,100. ಈಗ ನಾವು ಕೊಯ್ಕೆ ಅಂದ್ರೆ 100 ರೂಪಾಯಿ ಕಮ್ಮಿ ಅಷ್ಟೇ. ಅಲ್ಲಿಗೆ ಇರ್ತದೆ. ಒಂದು ವೇಳೆ ಇವರೇ ಅಲ್ಲಿ ತಗೊಂಡೋದ್ರೆ ಒಂದು 5-6 ಸಾವಿರ ರೂಪಾಯಿ ಖರ್ಚಂತೂ ಬರುತ್ತೆ ಈಗ ರೈತರಿಗೆ. ಈಗ ಅವರು ಕೊಯ್ಕೆ ಅಂತ ತಗೊಂಡೋಗ್ಬೇಕಂದ್ರೆ ಅವ್ರದ್ದು ಅಲ್ಲಿ ತೆಗಿತಾರೆಲ್ಲ. ಈಗ ಕ್ವಿಂಟಲ್ಗೆ 2 kg ಚೀಲದ್ದು ಅದು ಎಲ್ಲ ತೆಗಿತಿರ್ತಾರೆ. ಕಮಿಷನ್ ತಗೊಂತಾರ ಅಲ್ಲಿ? ಕಮಿಷನ್ ತೆಗಿತಾರೆ. ಈಗ ಹಂಗೆ ಹೋಲಿಕೆ ಮಾಡಿದರೆ ರೈತರು ಇಲ್ಲೇ ಕೊಡೋದೇ ಬೆಸ್ಟ್ ಅವ್ರಿಗೆ. ಈಗ ಬರ್ತೀವಿ. ಈಗೆಲ್ಲ ಪೇಮೆಂಟ್ ಯಾವ ರೀತಿ ಮಾಡ್ತೀರಾ ಅಣ್ಣ? ನಾವು ಅವತ್ತಿಂದ ಅವತ್ತಿಗೆ ಅವ್ರಿಗೆ ಕೊಟ್ಬಿಡ್ತೀವಿ. ಆ ಅಕೌಂಟಿಗೆ ಹಾಕ್ಬಿಡ್ತೀವಿ ಅವ್ರಿಗೆ. ಅಂದರೆ ಯಾವ ರೀತಿ? ಈಗ ತೂಕ ಮಾಡಿ ಸಾಯಂಕಾಲ ಹೋಗ್ತೀವ. ಸಾಯಂಕಾಲ ಹೋದ್ಮೇಲೆ ಎಲ್ಲ ಅವರಿಗೆ ಊರಿಗೆ ಹೋಗ್ತಾರೆ, ಅವರಿಗೆಲ್ಲ ಅಕೌಂಟ್ಗಳಿಗೆ ಹಾಕ್ಬಿಡ್ತೀವಿ. ಲೆಕ್ಕ ಮಾಡಿ ಎಲ್ಲ ನೋಡಿ. ಅಣ್ಣ ಯಾವ ಥರ ಕಟಾವು ಮಾಡ್ತೀರಣ್ಣ ಅಡಿಕೆನ? ಈಗ 2 ಗೊನೆ ಎಳಿತೀರಾ ಅಥವಾ ಒಂದು ಬಂದ ಬೆಳಿತೀವಿ, ಬಂದ ಬೆಳೆಯಲ್ಲ? ಹಂಗೆ ಉಗುರಲ್ಲಿ ಏನು ನೋಡ್ತಿದ್ದೀರಾ? ಬಂದತೆ ಏನಿಲ್ಲ. ಹಂಗೆ ಪ್ರೆಸ್ ಆದರೆ ಬಂದಿಲ್ಲ ಅಂತ. ನೋಡಿ ಸ್ನೇಹಿತರೆ, ಈಗ ಇಲ್ಲಿ ತೋರಿಸಿದ್ರಲ್ಲ, ಇದರಲ್ಲಿ ಈ ಥರ ಹಿಂಗೆ ಉಗುರನ್ನ ಪ್ರೆಸ್ ಮಾಡ್ತಾರೆ. ಪ್ರೆಸ್ ಮಾಡಿದಾಗ ಅದನ್ನು ಆಟಿದ್ರೆ ಅದನ್ನು ಅವರು ಕೊಯ್ಯೋದಿಲ್ಲ, ಅದನ್ನ ಹಂಗೆ ಬಿಡ್ತಾರೆ. ಹಿಂಗೆ ತಾಡ್ಪಾಲ್ ಅಡ್ಡ ಹಿಡಿತಾರೆ, ಅದರೊಳಗೆ ಬಿಡ್ತಾರೆ. ಅದನ್ನ ಹಂಗೆ ತಗೊಂಡೋಗಿ ಅದರೊಳಗೆ ಹಾಕ್ತಾರೆ.